ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 35ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 35. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋಮಯಿ. ಅನುವಾದ: ಯಾವುದನ್ನು ತಿಳಿದುಕೊಂಡ ಬಳಿಕ ನೀನು ಪುನಃ ಈ ಪ್ರಕಾರವಾದ ಮೋಹವನ್ನು ಪಡೆಯಲಾರೆ. ಹಾಗೂ ಹೇ ಅರ್ಜುನ, ಯಾವ ಆ ಜ್ಞಾನದ ಮೂಲಕ ನೀನು ಸಮಸ್ತ ಭೂತಗಳನ್ನು ನಿಶ್ಶೇಷ ಭಾವದಿಂದ ಮೊದಲು ತನ್ನಲ್ಲಿ ಅನಂತರ ಸಚ್ಚಿದಾನಂದ ಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯಾವುದನ್ನ ತಿಳ್ಕೊಂಡ ಮೇಲೆ ಮತ್ತೆ ನೀನು ಈ ರೀತಿಯ ಮೋಹವನ್ನ ಪಡ್ಕೊಳ್ಳೋದಿಲ್ಲ. ಅಂದ್ರೆ ಯಾವುದೋ ಒಂದು ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳಿದಾನಲ್ಲ, ಆ ಜ್ಞಾನವನ್ನ ತಿಳ್ಕೊಂಡ್ಮೇಲೆ, ಅಂದ್ರೆ ತತ್ವದರ್ಶಿಗಳ ಹತ್ರ ಹೋಗ್ಬಿಟ್ಟು ನಿನ್ ಜ್ಞಾನ ತಿಳ್ಕೊಬೇಕು ಅಂತ ಹೇಳಿರ್ತಾರಲ್ಲ, ಅವರು ಹೇಳಿದಂತಹ ತತ್ವಜ್ಞಾನವನ್ನ ತಿಳ್ಕೊಂಡ ಮೇಲೆ ನೀನು ಮತ್ತೆ ಮೋಹ ಅನ್ನೋದು ಬರೋದಿಲ್ಲ. ಯಾಕಂದ್ರೆ ಅವನಿಗೆ ಜ್ಞಾನ ಬಂದ್ಬಿಟ್ಟಿರುತ್ತಲ್ವಾ, ಯಾವುದು ಜ್ಞಾನ ಯಾವುದು ಅಜ್ಞಾನ ಇದೆಲ್ಲ ಗೊತ್ತಾಗಿರುತ್ತೆ. ಸೊ ಆಗ ಅವನಿಗೆ ಮೋಹ ಅನ್ನೋದೇ ಇರೋದಿಲ್ಲ. ಮತ್ತೆ ಅರ್ಜುನ, ಯಾವ ಆ ಜ್ಞಾನದ ಮೂಲಕ ನೀನು ಇನ್ನೇನು ತಿಳ್ಕೊಳ್ತೀಯ, ಈ ಎಲ್ಲ ಭೂತಗಳನ್ನು ಕೂಡ ನಿಶ್ಶೇಷ ಭಾವದಿಂದ, ಮೊದಲು ಏನಾಗಿರುತ್ತೆ, ಇವನು ಬೇರೆ ಅವನು ಬೇರೆ ಈ ರೀತಿ ಎಲ್ಲ ಇರುತ್ತೆ. ಆದರೆ ಆ ಸಮತ್ವ ದೃಷ್ಟಿ ಬಂದ್ಬಿಡುತ್ತೆ. ಮೊದಲು ತನ್ನಲ್ಲಿ ಆ ಒಂದು ನಿಶ್ಶೇಷ ಭಾವದಿಂದ ನೋಡೋದನ್ನ ಅವನು ಕಲಿತಾನೆ. ಆಮೇಲೆ ಸಚ್ಚಿದಾನಂದ ಪರಮಾತ್ಮನಾದ ನನ್ನಲ್ಲಿ ನೀನು ಅದನ್ನ ನೋಡ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ನಮಗೆ ಭೇದ ಭಾವ ಇದೆ ಅಲ್ವಾ, ಅವ್ರು ಬೇರೆ ನಾನು ಬೇರೆ ಆ ರೀತಿ ಎಲ್ಲ ಇದೆ. ಮತ್ತೆ ನನಗೆ ಮೋಹ ಇರುತ್ತೆ, ಆಸೆ ಇರುತ್ತೆ, ಆಕಾಂಕ್ಷೆಗಳಿರುತ್ತೆ, ಇದೆಲ್ಲ ಇರುತ್ತೆ. ಆದರೆ ಯಾವಾಗ ನಮಗೆ ಜ್ಞಾನೋದಯವಾಗುತ್ತೋ, ಅಂದ್ರೆ ಏನು, ಜ್ಞಾನ ತಿಳ್ಕೊಂಡ ಮೇಲೆ ಉದಯವಾಗುತ್ತೆ ನಮ್ಮಲ್ಲಿ ಜ್ಞಾನ. ಅದರಿಂದ ಏನಾಗುತ್ತೆ, ಮೋಹ ಹೊರಟೋಗ್ಬಿಡುತ್ತೆ. ಆಮೇಲೆ ಎಲ್ಲರನ್ನೂ ಕೂಡ ನಾನು ಸಮಭಾವದಲ್ಲಿ, ಅಂದರೆ ಒಂದೇ ಅಂತ ತಿಳ್ಕೊಳ್ತೀನಿ. ಅಲ್ಲಿ ಯಾವುದೂ ಬೇರೆ ಇಲ್ಲ, ಎಲ್ಲ ಒಂದೇ ಇರೋದು ಅನ್ನೋದು ನನಗೆ ಗೊತ್ತಾಗುತ್ತೆ. ಮೊದಲು ನನ್ನಲ್ಲಿ ಅದನ್ನು ನೋಡ್ಕೊಂಡು ಆಮೇಲೆ ನಾನು ಭಗವಂತನಲ್ಲೂ ಕೂಡ ಅದನ್ನೇ ನೋಡುವಂಥವ್ನು ಆಗ್ತೀನಿ ಅಂತ ಇಲ್ಲಿ ಹೇಳ್ತಾ ಇರೋದು ಭಗವಂತ. ಆ ರೀತಿಯ ಜ್ಞಾನವನ್ನು ತಿಳ್ಕೊಂಡಾಗ ನೀನಲ್ಲಿ ಈ ರೀತಿಯ ಒಂದು ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯತ್ ಪದ ಉಪಯೋಗ ಮಾಡಿದಾರಲ್ಲ, ಯತ್ ಅಂತಂದ್ರೆ ಯಾವುದನ್ನ ಅಂತಂದ್ಬಿಟ್ಟು, ಇದು ಯಾವುದರ ಬಗ್ಗೆ ಹೇಳ್ತಾ ಇರೋದು, ಅದನ್ನ ತಿಳ್ಕೊಳ್ಳೋದು ಅಂತಂದ್ರೆ ಏನು, ಮತ್ತೆ ಪುನಃ ನೀನು ಈ ರೀತಿಯ ಮೋಹವನ್ನ ಪಡೆಯೋದಿಲ್ಲ ಅಂತೆಲ್ಲ ಹೇಳ್ತಿದಾರಲ್ಲ, ಇದಕ್ಕೆಲ್ಲ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಉತ್ತರ ಏನಪ್ಪಾ ಅಂತಂದ್ರೆ, ಯತ್ ಅನ್ನುವಂಥ ಪದ ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದಾರಲ್ಲ, ಏನು ಜ್ಞಾನಿ ಪುರುಷರ ಮೂಲಕ ಏನು ಉಪದೇಶ ನಮಗೆ ಸಿಗುತ್ತೋ ಆ ತತ್ವಜ್ಞಾನದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಯತ್ ಅಂತಂದ್ರೆ ಜ್ಞಾನಿ ಪುರುಷರು ಹೇಳಿರುವಂತಹ ತತ್ವಜ್ಞಾನದ ಬಗ್ಗೆ ಹೇಳ್ತಾ ಇರೋದು. ಮತ್ತೆ ಆ ಉಪದೇಶಕ್ಕೆ ಅನುಸಾರವಾಗಿ ಆ ಭಗವಂತ ಪರಮಾತ್ಮನ ಸ್ವರೂಪವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಪ್ರತ್ಯಕ್ಷ ಮಾಡ್ಕೊಳ್ಳೋದು, ಅದನ್ನ ಜ್ಞಾನವನ್ನ ತಿಳ್ಕೊಳ್ಳೋದು ಅಂತ ಹೇಳಿರುವಂಥದ್ದು. ಈಗ ಗೊತ್ತಾಯ್ತಲ್ವಾ, ಯತ್ ಅಂತಂದ್ರೆ ಯಾವುದು, ತತ್ವಜ್ಞಾನಿಗಳು ಹೇಳಿರುವಂಥ ಉಪದೇಶ. ಆಮೇಲೆ ಅದನ್ನ ತಿಳ್ಕೊಳ್ಳೋದು ಅಂತಂದ್ರೆ ಏನು, ಆ ಉಪದೇಶಕ್ಕನುಸಾರವಾಗಿ ನಾವು ಆ ಭಗವಂತನ ಸ್ವರೂಪ ಏನು ಹೇಗೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಪುನಃ ಈ ರೀತಿಯ ಮೋಹವನ್ನ ನೀನು ಹೊಂದೋದಿಲ್ಲ ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ರೆ, ಈ ಒಂದು ಮಾತನ್ನ ಹೇಳಿ ಭಗವಂತ ಈ ಸಮಯದಲ್ಲಿ ನೀನು ಯಾವ ರೀತಿಯ ಮೋಹಕ್ಕೆ ವಶನಾಗಿ ಶೋಕದಲ್ಲಿ ನೀನು ಮಗ್ನವಾಗ್ಬಿಟ್ಟಿದೀಯಾ, ಮಹಾಪುರುಷರ ಮೂಲಕ ಈ ರೀತಿಯ ಉಪದೇಶ ಮಾಡಿರ್ತಾರಲ್ಲ, ಆ ಜ್ಞಾನಕ್ಕನುಸಾರವಾಗಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪಡೆದ ಮೇಲೆ ನೀನು ಮತ್ತೆ ಈ ರೀತಿಯ ಮೋಹವನ್ನ ಹೊಂದೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾನೆ. ನೋಡಿ, ಈ ವಿಷಯದ ಬಗ್ಗೆ ಅವನು ಬೇಕಾದಷ್ಟು ಕಡೆ ಹೇಳಿದಾನೆ. ಮೊದಲನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಅಂತ ಹೇಳಿದಾನಲ್ಲ, ಅಲ್ಲಿ ಅರ್ಜುನ ಏನು ಹೇಳ್ತಾನೆ, ಕೃಷ್ಣ ಈ ಯುದ್ಧ ಕ್ಷೇತ್ರದಲ್ಲಿ ಸಿದ್ಧರಾಗಿ ನಿಂತಿರುವಂತಹ ಯುದ್ಧಾಭಿಲಾಷಿಗಳಾದಂತಹ ಈ ಸ್ವಜನ ಸಮುದಾಯವನ್ನ ನೋಡಿ, ಅಂದ್ರೆ ಇಲ್ಲೆಲ್ಲ ನಿಂತಿರೋರು ನನ್ನ ಕಡೆಯವರೇನೆ,
ಅವರನ್ನೆಲ್ಲ ನೋಡಿ ನನ್ನ ಅಂಗಾಂಗಗಳೆಲ್ಲ ಶಿಥಿಲವಾಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ನನ್ನ ಶರೀರದಲ್ಲಿ ನಡುಕ ಮತ್ತು ರೋಮಾಂಚನ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾನಲ್ವಾ. ಅಂದರೆ ಇಲ್ಲಿ ಶೋಕಕ್ಕೆ ಮಗ್ನನಾಗಿದ್ದಾನೆ, ಮೋಹಕ್ಕೆ ವಶನಾಗಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಶೋಕ ಆಗ್ತಾ ಇರೋದು. ಸೊ ಇಲ್ಲಿ ನನ್ನವರು, ನನ್ನ ಬಂಧು ಬಾಂಧವರು ಅನ್ನುವಂಥ ಮೋಹ ಅವನಿಗೆ ಆವರಿಸ್ಕೊಂಡ್ಬಿಟ್ಟಿದೆ, ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಇನ್ನು ಅದೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ 47ನೇ ಶ್ಲೋಕ ಯಾವುದು, ಏವ ಮುಕ್ತ್ವಾರ್ಜುನ ಸಂಖ್ಯೆ ಅಂತ ಬರುತ್ತಲ್ಲ, ಅದರಲ್ಲಿ ಏನು ಹೇಳಿದಾನೆ, ಸಂಜಯ ಹೇಳ್ತಾನೆ, ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳವನಾದಂಥ ಅರ್ಜುನ ಇದ್ದಾನಲ್ಲ, ಅವನು ಈ ರೀತಿ ಹೇಳಿ ಬಾಣ ಸಹಿತ ಧನಸ್ಸನ್ನು ಕೂಡ ತ್ಯಾಗ ಮಾಡಿ ರಥದ ಹಿಂಭಾಗದಲ್ಲಿ ಕೂತ್ಕೊಂಡ್ಬಿಟ್ಟ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅವನಿಗೆ ಮೋಹ ಬಂದ್ಬಿಟ್ಟಿದೆ, ಅದರಿಂದ ಅವನು ಶೋಕಕ್ಕೆ ಒಳಗಾಗಿದ್ದಾನೆ, ನಾನು ಯುದ್ಧ ಮಾಡಬಾರ್ದು ಅನ್ನೋಂಥ ಒಂದು ಡಿಸಿಷನ್ ಅವನು ತೊಗೊಂಡ್ಬಿಟ್ಟಿದ್ದಾನೆ. ನೋಡಿ, ಯಾವಾಗ ನಮ್ಮಲ್ಲಿ ಆ ಒಂದು ಮೋಹ ಆವರಿಸ್ಕೊಂಡ್ಬಿಡುತ್ತೋ ನಮಗೆ ವಿವೇಕನೂ ಕೂಡ ಹೊರಟೋಗ್ಬಿಡುತ್ತೆ. ಅಂದರೆ ನಾನು ಮಾಡ್ತಾ ಇರೋದು ಏನು ಅನ್ನೋದು ಗೊತ್ತಾಗೋದಿಲ್ಲ, ಇಲ್ಲಪ್ಪ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಆ ವಿಚಾರದಲ್ಲಿ ಅಂದರೆ ಇಲ್ಲಿ ಯಾವ ಮೋಹಕ್ಕೆ ವಶನಾಗಿ ನೀನು ಶೋಕದಲ್ಲಿ ಮಗ್ನನಾಗಿದೆಯೋ ಅದು ಕೂಡ ಈ ಮಹಾಪುರುಷರು ಹೇಳಿರುವಂತಹ ಉಪದೇಶದಿಂದ ದೂರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಸೊ ಅದಕ್ಕೆ ನಮ್ಮ ಕರ್ತವ್ಯ ಕರ್ಮಗಳು ಅಂತ ಏನಿದೆಯೋ ಅದನ್ನು ನಾವು ಸರಿಯಾಗಿ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ನಾವು ಯಾವಾಗ ಬೇಕಾದ್ರೂ ನಾವು ಎಲ್ಲಿರ್ತೀವೋ ಆ ಸ್ಥಳದಿಂದ ನಾವು ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಆಯಿತಾ, ನಾವು ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಮೋಹ, ಮಮತೆ, ಫಲಾಪೇಕ್ಷೆಗಳು ಇವೆಲ್ಲ ಬಿಟ್ಟುಬಿಡ್ಬೇಕು. ನಾವು ಬರೀ ಭಗವಂತನಿಗಾಗಿ ನಾವು ಮಾಡ್ತಾ ಇರ್ಬೇಕು ಕೆಲಸಗಳನ್ನು, ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಮಹಾಪುರುಷರ ಹತ್ರ ನಾವು ಹೋಗಬೇಕು, ಅವ್ರು ಹೇಳುವಂಥ ಉಪದೇಶಗಳನ್ನು ಕೇಳಬೇಕು, ಬರೀ ಕೇಳೋದಲ್ಲ, ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೋಬೇಕು. ಈಗ ನೀನು ಜ್ಞಾನವನ್ನು ತಿಳ್ಕೊಂಡ ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಯಾಕಂದರೆ ಗುರುಗಳ ಹತ್ರ ಹೋಗು, ಜ್ಞಾನಿಗಳ ಹತ್ರ ಹೋಗು ಅಂತ ಓದೋ ಶ್ಲೋಕದಲ್ಲಿ ಹೇಳ್ತಾನಲ್ವಾ, ಪರಿಪ್ರಶ್ನೆ ಮಾಡು, ನಿನಗೇನು ಗೊತ್ತಿಲ್ವೋ ಅದನ್ನೆಲ್ಲ ಕೇಳಿ ತಿಳ್ಕೊ ಅಂತ. ಸೊ ನಮಗೆ ಇದನ್ನು ಹೇಳ್ತಾ ಇರೋದು, ಆಯಿತಾ. ಈಗ ನಾವು ಜ್ಞಾನಿಗಳ ಹತ್ರ ಹೋಗೋದಕ್ಕಾಗಲ್ಲ, ಆದರೆ ಇಲ್ಲಿ ಜ್ಞಾನಿಗಳೇ ಈ ಪುಸ್ತಕದಲ್ಲಿ ನಮಗೆ ಹೇಳ್ತಾ ಇದ್ದಾರಲ್ವಾ, ಅದನ್ನು ತಿಳ್ಕೋಬೇಕು. ನಾವು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇನ್ನೂ ಕೆಲವೊಂದು ಶ್ಲೋಕಗಳಲ್ಲಿ ವಿಚಾರಗಳನ್ನು ಹೇಳಿದ್ದಾನೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.